ನಮಸ್ಕಾರ ಸ್ನೇಹಿತರೆ, ರಾಹುಲ್ ಗಾಂಧಿ ಅವರಿಗೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ವಿಡಿಯೋ ಮತ್ತು ಕೆಲವೊಂದು ಫೋಟೋಗಳು ಎಲ್ಲೆಡೆ ಹರಿದಾಡ್ತಾ ಇದೆ. ಈ ವಿಡಿಯೋಗಳನ್ನ ನೋಡಿ ಹಲವಾರು ಜನ ಈಗ ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನಾದರೂ ರಾಹುಲ್ ಗಾಂಧಿ ಸತ್ಯವನ್ನ ಹೇಳಬೇಕು, ಈ ರೀತಿಯಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಇಡೀ ದೇಶದ ಜನತೆಯಿಂದ ಮುಚ್ಚಿಟ್ಟಿರುವಂತಹ ವಿಷಯ ಯಾವುದು? ಈ ವಿಡಿಯೋ ಮತ್ತು ಫೋಟೋದಲ್ಲಿ ಅಂತಹ ವಿಷಯ ಏನಿದೆ? ಈ ವಿಚಾರಗಳಿಗೆ ಸಂಬಂಧಪಟ್ಟಂತ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಸಾಮಾನ್ಯವಾಗಿ ಆಗಾಗ ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡ್ತಾ ಇರ್ತಾರೆ. ನರೇಂದ್ರ ಮೋದಿ ಅವರು ಯಾಕೆ ಇಷ್ಟೊಂದು ವಿದೇಶ ಪ್ರವಾಸವನ್ನ ಮಾಡ್ತಾರೆ, ವಿದೇಶದಲ್ಲಿ ಹೋಗಿ ಇವ್ರು ಏನ್ ಮಾಡ್ತಾರೆ, ಈ ರೀತಿಯಾದಂತ ಪ್ರಶ್ನೆಗಳನ್ನ ಪ್ರತಿ ಬಾರಿ ಮಾಡ್ತಾ ಇರ್ತಾರೆ. ಆದ್ರೆ ನರೇಂದ್ರ ಮೋದಿ ಅವರು ಯಾವ ದೇಶಕ್ಕೆ ಹೋದ್ರು ಕೂಡ ಅದರ ಸಂಪೂರ್ಣವಾದಂತಹ ವಿವರ ಎಲ್ಲಾ ಕಡೆ ಸಿಗ್ತದೆ. ಯಾಕೆ ಅಲ್ಲಿಗೆ ಹೋದ್ರು, ಅಲ್ಲಿ ಏನ್ ಮಾಡಿದ್ರು, ಯಾವ ರೀತಿಯಾದಂತಹ ಒಪ್ಪಂದಗಳಾಯ್ತು, ಪ್ರತಿಯೊಂದು ವಿಷಯಗಳು ಕೂಡ ನಮ್ಗೆ ಎಲ್ಲಾ ಕಡೆ ಸಿಗ್ತದೆ. ಆದ್ರೆ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಪದೇ ಪದೇ ವಿದೇಶ ಯಾತ್ರೆಯನ್ನ ಮಾಡ್ತಾ ಇರ್ತಾರೆ. ಅವ್ರು ಯಾವ ದೇಶಕ್ಕೆ ಹೋಗ್ತಾರೆ, ಯಾಕೆ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಅವರು ಯಾರನ್ನ ಭೇಟಿ ಆಗ್ತಾ ಇದ್ದಾರೆ, ಈ ರೀತಿಯಾದಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮಾಹಿತಿ ಎಲ್ಲಿ ಯಾರಿಗೂ ಕೂಡ ಸಿಗೋದಿಲ್ಲ. ಸಾಮಾನ್ಯವಾಗಿ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಬರ್ಬೋದು, ಯಾರಿಗೂ ನಾವು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಆದ್ರೆ ರಾಹುಲ್ ಗಾಂಧಿ ಆ ರೀತಿ ಅಲ್ಲ. ಅವರು ವಿರೋಧ ಪಕ್ಷದ ನಾಯಕ. ಎಲ್ಲಕ್ಕಿಂತ ಪ್ರಮುಖವಾಗಿ ಅವರಿಗೆ ಸರಿಯಾದಂತಹ ಸೆಕ್ಯೂರಿಟಿಯನ್ನು ಕೂಡ ಕೊಡಬೇಕಾದಂತಹ ಜವಾಬ್ದಾರಿ ಸರ್ಕಾರದ ಮೇಲಿರ್ತದೆ. ಆದ್ರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗೋ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪ್ರೋಟೋಕಾಲ್ಗಳನ್ನ ಮೇಂಟೈನ್ ಮಾಡಲ್ಲ. ಅವರಿಗೆ ಬೇಕಾದಂತಹ ಸೆಕ್ಯೂರಿಟಿನ ಕೂಡ ಅವ್ರು ಪಡ್ಕೊಳ್ಳೋದಿಲ್ಲ. ಅಂದ್ರೆ ಒಂದ್ ರೀತಿಯಾಗಿ ಸೀಕ್ರೆಟ್ ಆಗಿ ವಿದೇಶಗಳಿಗೆ ಅವರು ವಿಸಿಟ್ ಮಾಡಿ ಬರ್ತಾ ಇರ್ತಾರೆ. ಆದ್ರೆ ರಾಹುಲ್ ಗಾಂಧಿಯನ್ನ ಅವರ ಪಕ್ಷದಲ್ಲಿರುವವರು ಯಾವತ್ತೂ ಕೂಡ ಇಲ್ಲಿವರೆಗೆ ಪ್ರಶ್ನೆ ಮಾಡಿದ್ದಿಲ್ಲ. ನೀವು ಯಾಕೆ ಹೋಗಿದ್ದೀರಾ, ಯಾರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೀರಾ, ಅಲ್ಲೇನ್ ನಿಮ್ ಕೆಲಸ ಇತ್ತು, ಈ ರೀತಿಯಾದಂತ ಯಾವುದೇ ಮಾಹಿತಿಯನ್ನು ಅವ್ರು ಕೊಡೋದಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷದವರಿಗೆ ಅದನ್ನ ಪ್ರಶ್ನೆ ಮಾಡುವಂತಹ ಧೈರ್ಯ ಕೂಡ ಇರೋದಿಲ್ಲ. ನಿಮ್ಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವರು ಒಂದು ಲಾಂಗ್ ಟ್ರಿಪ್ ಅನ್ನ ಮುಗಿಸ್ಕೊಂಡು ಮೊನ್ನೆ ಅಂದ್ರೆ ಕಳೆದ ಸೋಮವಾರ ಅನ್ಸ್ತದೆ ವಾಪಸ್ ದೇಶಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಯಾವ ದೇಶಕ್ಕೆ ಹೋಗಿ ಬಂದಿದ್ದಾರೆ ಅನ್ನುವ ಒಂದೇ ಒಂದು ಮಾಹಿತಿ ಎಲ್ಲಿಯೂ ಕೂಡ ಯಾರಿಗೂ ಸಿಗೋದಿಲ್ಲ. ಅಷ್ಟೊಂದು ಸೀಕ್ರೆಟ್ ಅನ್ನ ಇವರು ಮೇಂಟೈನ್ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದವರು ಮೋದಿ ಅವರು ಯಾಕೆ ವಿದೇಶಕ್ಕೆ ಹೋಗ್ತಾರೆ, ಅಲ್ಲೇನ್ ಕೆಲಸ ಇದೆ, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಹೀಗಾಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಈ ಸೀಕ್ರೆಟ್ ಟ್ರಿಪ್ಗೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಕೆಲವೊಂದು ಫೋಟೋಗಳು ಬಂದಿದೆ, ಹಾಗೇನೆ ಒಂದು ವಿಡಿಯೋ ಕೂಡ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಈ ಫೋಟೋದಲ್ಲಿ ರಾಹುಲ್ ಗಾಂಧಿ ಅವರು ಇಬ್ಬರು ಮಕ್ಕಳ ಜೊತೆ ಕೂತ್ಕೊಂಡಿದ್ದಾರೆ. ಅವರ ಪಕ್ಕದಲ್ಲಿ ಓರ್ವ ಮಹಿಳೆ ಹಿಜಾಬ್ ಅನ್ನ ಧರಿಸಿ, ಒಂದು ಕೂಲಿಂಗ್ ಗ್ಲಾಸ್ ಅನ್ನ ಧರಿಸಿ ಕೂತ್ಕೊಂಡಿದ್ದಾರೆ. ಈಗ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಇವ್ರು ಯಾರು, ಇವ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಏನ್ ಕೆಲಸ ಇತ್ತು, ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಇನ್ನೊಂದು ವಿಡಿಯೋ ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ಆ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಶಾರ್ಟ್ಸ್ ಮತ್ತು ಒಂದು ಟಿ ಶರ್ಟ್ ಅನ್ನ ಧರಿಸಿದ್ದಾರೆ. ಅವ್ರ ಜೊತೆಗೆ ಇಬ್ಬರು ಮಕ್ಕಳಿದ್ದಾರೆ. ಅವ್ರ ಜೊತೆ ಇವರು ಆಟ ಆಡ್ತಾ ಇರುವಂತಹದ್ದನ್ನ ಈ ವಿಡಿಯೋದಲ್ಲಿ ನೀವು ಕಾಣಬಹುದು. ಮೋಸ್ಟ್ಲಿ ಈ ವಿಡಿಯೋನ ಅವರು ಯಾವ ಸ್ಥಳದಲ್ಲಿ ಸ್ಟೇ ಮಾಡಿದಾರೋ ಅದರ ಪಕ್ಕದ ಬಿಲ್ಡಿಂಗ್ ನಿಂದ ಜೂಮ್ ಮಾಡಿ ವಿಡಿಯೋ ಮಾಡ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ಕಿಟಕಿಯ ಮುಖಾಂತರ ಇದನ್ನ ರೆಕಾರ್ಡ್ ಮಾಡಿಕೊಂಡು ಮೋಸ್ಟ್ಲಿ ಇದನ್ನ ಹಂಚ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ವಿಡಿಯೋ ಮತ್ತು ಫೋಟೋವನ್ನ ವಿಘ್ನೇಶ್ ಶಿಶಿರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಹಾಗೇನೆ ವಿಘ್ನೇಶ್ ಶಿಶಿರ್ ಅವರು ಬರ್ಡೇ ವಿಶಸ್ ಕೂಡ ಮಾಡಿದ್ದಾರೆ. ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ಏನ್ ಬರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಹ್ಯಾಪಿ ಬರ್ಡೇ ಡೊಮಿನಿಕ್ ವಿನ್ಸಿ, ಅಲೆಕ್ಸಾಂಡರ್ ವಿನ್ಸಿ, ಹಾಗೇನೆ ಫ್ರಾನ್ಸಿಸ್ ವಿನ್ಸಿ ಅಂತ ಬರ್ಕೊಂಡಿದ್ದಾರೆ. ಈ ಮೂರಲ್ಲಿ ಯಾರು ಬರ್ಡೇ ಇತ್ತೋ ಗೊತ್ತಿಲ್ಲ, ಒಟ್ಟಾರೆಗೆ 3 ಜನರು ಸೇರಿಸಿ ಅವರು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ದಾರೆ. ನಿಮ್ಗೆ ವಿಘ್ನೇಶ್ ಶಿಶಿರ್ ಅವ್ರ ಬಗ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಅವರು ರಾಹುಲ್ ಗಾಂಧಿ ಅವರ ಈ ದ್ವಿಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ದಾರೆ. ಇವತ್ತೊಂದು ಮುಖ್ಯವಾದಂತಹ ತೀರ್ಪು ಕೂಡ ಹೊರಬರುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತೆ ಅಲಹಾಬಾದ್ ಕೋರ್ಟ್ ಇಂದ ತೀರ್ಪು ಬರುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ರಾಹುಲ್ ಗಾಂಧಿ ಅವರಿಗೆ ವ್ಯತಿರಿಕ್ತವಾದಂತಹ ತೀರ್ಪು ಬಂದ್ರೆ ರಾಹುಲ್ ಗಾಂಧಿ ಅವರು ಖಂಡಿತವಾಗಿಯೂ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕೊಳ್ತಾರೆ. ಇಲ್ಲಿ ವಿಘ್ನೇಶ್ ಶಿಶಿರ್ ಅವರು ಕ್ಲೈಮ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಒಟ್ಟು ಆಸ್ತಿಯ ಮೌಲ್ಯ, ವಿದೇಶಗಳಲ್ಲಿರುವಂತಹ ಆಸ್ತಿಯ ಮೌಲ್ಯ $10 ಟ್ರಿಲಿಯನ್ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಅದು ಸತ್ಯ ಆದ್ರೆ ರಾಹುಲ್ ಗಾಂಧಿ ವಿಶ್ವದಲ್ಲಿ ಅತಿ ರಿಚೆಸ್ಟ್ ಪರ್ಸನ್ ಅನ್ಸ್ಕೊಳ್ತಾರೆ. ಸದ್ಯಕ್ಕೆ ನಮ್ಗೆ ಗೊತ್ತಿದ್ದಾಗೆ ಎಲನ್ ಮಸ್ಕ್ ರಿಚೆಸ್ಟ್ ಪರ್ಸನ್. ಅವರ ಟೋಟಲ್ ಆಸ್ತಿಯ ಮೌಲ್ಯ $1 ಟ್ರಿಲಿಯನ್ ಸ್ವಲ್ಪ ಜಾಸ್ತಿ ಇದೆ. $1.3 ಟ್ರಿಲಿಯನ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ತನಿಖೆ ನಡಿಬೇಕು ಅಂತ ಈಗ ವಿಘ್ನೇಶ್ ಶಿಶಿರ್ ಅವರು ಕೋರ್ಟ್ ಮೆಟ್ಟಿಲ್ ಹತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಹೊರಬರುವಂತ ಸಾಧ್ಯತೆ ಇದೆ. ಸಂಜೆ ಒಳಗಡೆ ನಮ್ಗೆ ಗೊತ್ತಾಗಬಹುದು. ಈಗ ಪುನಃ ರಾಹುಲ್ ಗಾಂಧಿ ಅವರ ಈ ಸೀಕ್ರೆಟ್ ಫ್ಯಾಮಿಲಿ ಬಗ್ಗೆ ಮಾತಾಡೋದಾದ್ರೆ, ರಾಹುಲ್ ಗಾಂಧಿ ಅವರು ಹೊರದೇಶದಲ್ಲಿ ಮದುವೆ ಆಗಿದ್ದಾರೆ, ಅವ್ರಿಗೆ ಫ್ಯಾಮಿಲಿ ಇದೆ, ಮಕ್ಕಳಿದೆ, ಈ ರೀತಿಯಾದಂತಹ ಊಹಾಪೋಹಗಳ ಮಾತನ್ನ ಬಹಳ ವರ್ಷಗಳಿಂದ ನಾವು ಕೇಳ್ತಾ ಇದ್ದೇವೆ. ಆದ್ರೆ ರಾಹುಲ್ ಗಾಂಧಿ ಇರ್ಬೋದು, ಅಥವಾ ಗಾಂಧಿ ಕುಟುಂಬದವರು ಇರ್ಬೋದು, ಅಥವಾ ಕಾಂಗ್ರೆಸ್ ಪಕ್ಷದವರು ಇರ್ಬೋದು, ಅದನ್ನ ಇಲ್ಲಿವರೆಗೆ ನಿರಾಕರಿಸಲೂ ಇಲ್ಲ ಅಥವಾ ಒಪ್ಕೊಳ್ಳೂ ಇಲ್ಲ.
ಯಾರು ಏನ್ ಹೇಳಿದ್ರು ಕೂಡ ಅವರ ಕಡೆಯಿಂದ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಬರೋದಿಲ್ಲ. ಸಾಮಾನ್ಯವಾಗಿ ಪ್ರತಿಯೊಂದು ವಿಷಯಕ್ಕೂ ಟ್ವೀಟ್ ಮಾಡುವಂತಹ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲಿವರೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಟ್ವೀಟ್ ಅನ್ನು ಕೂಡ ಮಾಡಿಲ್ಲ. ಇದು ಒಂದು ರೀತಿ ಸರ್ಪ್ರೈಸ್ ಅನ್ಸ್ತದೆ. ರಾಹುಲ್ ಗಾಂಧಿ ಅವರು ಒಂದ್ ವೇಳೆ ಮದುವೆ ಆಗಿದ್ದಿದ್ರೆ ಅದನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡುವಂತಹ ಅವಶ್ಯಕತೆ ಏನಿದೆ? ರಾಜೀವ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವ್ರನ್ನ ಮದುವೆ ಮಾಡಿಕೊಂಡು ಅವ್ರನ್ನ ದೇಶಕ್ಕೆ ಕರ್ಕೊಂಡ್ ಬಂದ್ರು. ಸೋನಿಯಾ ಗಾಂಧಿ ಅವ್ರನ್ನ ನಾವು ಒಪ್ಕೊಂಡಿದ್ದೇವೆ. ಅಂತದ್ರಲ್ಲಿ ರಾಹುಲ್ ಗಾಂಧಿ ಒಂದ್ ವೇಳೆ ವಿದೇಶಿ ಮಹಿಳೆಯನ್ನ ಮದುವೆ ಆಗಿದ್ದಿದ್ರೆ ಅವ್ರನ್ನ ಕರ್ಕೊಂಡ್ ಬರ್ಬೋದಪ್ಪ, ನನಗೆ ಈ ತರ ಮದುವೆ ಆಗಿದೆ, ನನ್ಗೆ ಇಷ್ಟು ಮಕ್ಕಳಿದ್ದಾರೆ, ಏನಿದ್ರು ಕೂಡ ಅವ್ರು ಡಿಸ್ಕ್ಲೋಸ್ ಮಾಡ್ಬೋದು, ಅದನ್ನ ಹೇಳ್ಕೋಬಹುದು, ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ. ಆದ್ರೆ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ನನಗಿನ್ನೂ ಮದುವೆ ಆಗಿಲ್ಲ, ನಾನು ಬ್ರಹ್ಮಚಾರಿ ಅಂತೇಳಿ. ಇದನ್ನ ನಂಬೋದು ಸ್ವಲ್ಪ ಕಷ್ಟ ಅನ್ಸ್ತದೆ. ಏನಿದ್ರು ಕೂಡ ಅದು ಅವ್ರ ಪರ್ಸನಲ್ ಮ್ಯಾಟರ್. ಆದ್ರೆ ರಾಹುಲ್ ಗಾಂಧಿ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ಒಂದ್ ವೇಳೆ ತಾವು ಮದುವೆ ಆಗಿದ್ದಿದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡಬಹುದು. ಆದ್ರೆ ರಾಹುಲ್ ಗಾಂಧಿ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಒಂದು ರಾಜಕೀಯ ಕುಟುಂಬದಿಂದ ಬಂದಂತವರಾದ್ರಿಂದ ತಮ್ಮ ವಿವಾಹದ ಬಗ್ಗೆ ಅವ್ರು ಓಪನ್ ಆಗಿ ಹೇಳ್ಕೋಬಹುದು. ಆದ್ರೆ ರಾಹುಲ್ ಗಾಂಧಿ ಇಲ್ಲಿವರೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ವಿಷಯವನ್ನ ಯಾರ ಜೊತೆಗೂ ಶೇರ್ ಮಾಡ್ಕೊಂಡಿಲ್ಲ. ಅವರ ಫ್ಯಾಮಿಲಿಯವರಿಗೆ ಗೊತ್ತಿರಬಹುದು, ಹಾಗೇನೆ ಕೆಲವು ಕಾಂಗ್ರೆಸ್ ನಾಯಕರಿಗೆ ಕೂಡ ಗೊತ್ತಿರಬಹುದು. ಆದ್ರೆ ಅವ್ರು ಎಲ್ಲಿಯೂ ಕೂಡ ಹೊರಗಡೆ ಹೇಳ್ಕೊಳ್ಳೋದಿಲ್ಲ. ಅವ್ರು ಹೇಳ್ಕೊಳ್ಳಿಲ್ಲ ಅಂತ ಹೇಳಿದ್ರು ಕೂಡ ಹಲವಾರು ಜನ ರಾಹುಲ್ ಗಾಂಧಿ ಅವ್ರಿಗೆ ಮದುವೆ ಆಗಿದೆ, ಅವ್ರಿಗೆ ಮಕ್ಕಳಿದ್ದಾರೆ, ಫ್ಯಾಮಿಲಿ ಇದೆ, ಈ ರೀತಿಯಾದಂತ ಸುದ್ದಿಯನ್ನ ಆಗಾಗ ಹೊರಗಡೆ ಹಾಕ್ತಾನೆ ಇರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಆಗಾಗ ವಿದೇಶಗಳಿಗೆ ಪ್ರವಾಸವನ್ನ ಮಾಡ್ತಾನೆ ಇರ್ತಾರೆ. ಅದಲ್ಲದೆ ಈ ಪ್ರವಾಸಗಳನ್ನ ಅತ್ಯಂತ ಸೀಕ್ರೆಟ್ ಆಗಿ ಅವ್ರು ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ವಿಷಯಗಳು ಎಲ್ಲಿಯೂ ಲೀಕ್ ಆಗದ ರೀತಿಯಲ್ಲಿ ನೋಡ್ಕೊಂತಾರೆ. ಅಷ್ಟೊಂದು ಸೀಕ್ರೆಟ್ ನ ಇವ್ರು ಯಾಕೆ ಮೇಂಟೈನ್ ಮಾಡ್ತಾರೆ? ಇದರಿಂದ ಏನೋ ಒಂದು ನಿಗೂಢವಾದಂತಹ ವಿಷಯ ಇದೆ. ಈ ರೀತಿಯಾಗಿ ಬಹಳ ದಿನಗಳಿಂದ ಚರ್ಚೆ ನಡೀತಾ ಇದೆ. ಆದ್ರೆ ಈಗ ಹೊರಬಿದ್ದಿರುವಂತಹ ಈ ವಿಡಿಯೋ ಮತ್ತು ಫೋಟೋವನ್ನು ನೋಡಿದ್ರೆ ಇದರಲ್ಲಿ ಏನೋ ಹುರುಳಿದೆ ಅನಿಸ್ತಾ ಇದೆ. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ ಇಲ್ಲಿವರೆಗೆ ರಾಹುಲ್ ಗಾಂಧಿ ಆಗ್ಲಿ ಅಥವಾ ಕಾಂಗ್ರೆಸ್ ಪಕ್ಷದವರಾಗ್ಲಿ ಈ ವಿಡಿಯೋ ಮತ್ತು ಫೋಟೋಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ. ಅಥವಾ ಅಟ್ಲೀಸ್ಟ್ ಹೇಳ್ಬಹುದಲ್ಲ ರಾಹುಲ್ ಗಾಂಧಿ ಇಂಥವ್ರ ಜೊತೆಗಿದ್ರು ಅಂತಕೊಂಡು, ಅದನ್ನ ಕೂಡ ಹೇಳಿಲ್ಲ. ಹಾಗೇನೆ ಇದು ಎ ಜನರೇಟೆಡ್ ಫೋಟೋ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಡಬಹುದಿತ್ತು. ಆ ರೀತಿಯಂತ ಹೇಳಿಕೆ ಕೂಡ ಇಲ್ಲಿವರೆಗೆ ಬಂದಿಲ್ಲ. ಇದೆಲ್ಲದನ್ನು ನೋಡಿದಾಗ ಅನಿಸ್ತಾ ಇರೋದೇನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರಿಗೆ ಮೋಸ್ಟ್ಲಿ ಮದುವೆ ಆಗಿದೆ, ಮಕ್ಕಳು ಕೂಡ ಇದ್ದಾರೆ. ಆ ಮಕ್ಕಳು ಮತ್ತು ಅವರ ಹೆಂಡತಿ ವಿದೇಶದಲ್ಲಿದ್ದಾರೆ. ಅವ್ರನ್ನ ಭೇಟಿ ಮಾಡ್ಲಿಕ್ಕಾಗಿ ಇವರು ಆಗಾಗ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಈ ರೀತಿಯಾದಂತ ಸಂಶಯ ಬರ್ತಾ ಇದೆ. ಕೆಲವರು ಹೇಳ್ತಾರೆ ಅವರ ಹೆಂಡತಿ ಕೊಲಂಬಿಯಾ ದೇಶದವ್ರು ಅಂತ ಹೇಳ್ಕೊಂಡು, ಇನ್ನು ಕೆಲವರು ಹೇಳ್ತಾರೆ ಇಂಗ್ಲೆಂಡ್ ನಲ್ಲಿ ಅವ್ರ ಪತ್ನಿ ಇದ್ದಾರೆ ಅಂತ ಹೇಳ್ತಾರೆ. ಹಾಗೇನೆ ಇನ್ನು ಕೆಲವರು ಇತ್ತೀಚೆಗೆ ವಿಯೆಟ್ನಾಂ ನಲ್ಲಿ ಇದ್ದಾರೆ ಅಂತ ಕೂಡ ಹೇಳ್ತಾರೆ. ಈ ರೀತಿಯಾದಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇರ್ತದೆ. ಆದ್ರೆ ಇದೆಲ್ಲದಕ್ಕೂ ಖುದ್ದಾಗಿ ಉತ್ತರ ಕೊಡ್ಬೇಕಾದಂತವ್ರು ಯಾರು ಕೇಳಿದ್ರೆ ರಾಹುಲ್ ಗಾಂಧಿ. ಯಾಕಂದ್ರೆ ಇದು ಅವರ ಪರ್ಸನಲ್ ವಿಷಯ. ಹಾಗಾಗಿ ರಾಹುಲ್ ಗಾಂಧಿ ಅವರೇ ಏನಾದ್ರೂ ಇದ್ರೆ ಹೇಳ್ಕೋಬೇಕು ಹೀಗಿದೆ ಅಂತ ಕೊಂಡು. ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೆ ಆ ಕೆಲಸವನ್ನ ಮಾಡಿಲ್ಲ, ಅಥವಾ ಗಾಂಧಿ ಕುಟುಂಬದವರು ಕೂಡ ಮಾಡಿಲ್ಲ. ಈಗ ಈ ಫೋಟೋ ಮತ್ತು ವಿಡಿಯೋಗೆ ಸಂಬಂಧಪಟ್ಟಂತೆ ಅಟ್ಲೀಸ್ಟ್ ಅವರೊಂದು ಹೇಳಿಕೆಯನ್ನು ಕೊಟ್ರೆ ಆಗ ದೇಶದ ಜನತೆಗಿರುವಂತಹ ಸಂಶಯಗಳೆಲ್ಲದೂ ಕೂಡ ದೂರ ಆಗ್ತದೆ. ಇದರಿಂದಾಗಿ ರಾಹುಲ್ ಗಾಂಧಿ ಅವರ ಇಮೇಜಿಗೆ ಯಾವುದೇ ರೀತಿಯಾದ ಧಕ್ಕೆ ಆಗೋಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯ, ಮದುವೆ ಆಗೋದು, ಮಕ್ಕಳಾಗೋದೆಲ್ಲ. ಇದನ್ನ ಸೀಕ್ರೆಟ್ ಆಗಿ ಯಾಕೆ ಮೇಂಟೈನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಏನಾದ್ರೂ ಹೇಳಿಕೆಗಳು ಅವರ ಕಡೆಯಿಂದ ಬರ್ತದ ಅಂತೇಳಿ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ಈ ನಿಗೂಢ ನಡೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.